ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಂದಾದ್ರೂ ಈ ರೀತಿ ಮೀನುಗಳು ಆಕಾಶದಿಂದ ಬೀಳುವುದನ್ನು ನೋಡಿದ್ದೀರಾ? ಅದೇ ರೀತಿ ಈ ರೀತಿ ಮಾಂಸದ ಮುದ್ದೆಗಳು ಆಕಾಶದಿಂದ ಮಳೆಯ ರೀತಿಯಲ್ಲಿ ಬೀಳೋದನ್ನ ಯಾವತ್ತಾದ್ರೂ ಕೇಳಿದೀರಾ? ಇಲ್ವಾ? ಹಾಗಾದ್ರೆ ಇವತ್ತು ನಾವು ಇಂತಹ ವಿಚಿತ್ರವಾಗಿ ನಡೆದಿರುವ ಕೆಲವು ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ಈ ರೀತಿ ಯಾಕಾಗುತ್ತೆ ಎಂಬುದರ ಬಗ್ಗೆ ಕೂಡ ತುಂಬಾ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಇಂತಹ ಘಟನೆಗಳ ಬಗ್ಗೆ ನೀವು ಹಿಂದೆಂದೂ ಕೇಳಿರಲ್ಲ, ನೋಡಿರಲ್ಲ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ 1, ಮೀ ಟ್ರೈನ್. ಅದು 1976 ಮಾರ್ಚ್ ತಿಂಗಳು ಕೆಂಟಕಿ ಟೌನ್ ನಲ್ಲಿರುವ ಒಂದು ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಮಾಂಸದ ಮುದ್ದೆಗಳು ಬೀಳುತ್ತವೆ. ಇದನ್ನ ನೋಡಿ ಅಲ್ಲಿರುವ ಪ್ರಜೆಗಳೆಲ್ಲ ಶಾಕ್ ಆಗ್ತಾರೆ. ಆ ಪ್ರದೇಶಕ್ಕೆ ಯಾವ್ದಾದ್ರು ಶಾಪ ಕೊಟ್ಟಿದಾರಾ ಎಂದು ತುಂಬಾ ಭಯಪಡ್ತಾರೆ. ಆ ಮಾಂಸದ ಮುದ್ದೆಗಳು 2 ರಿಂದ 3 ಇಂಚುಗಳಷ್ಟು ಸೈಜ್ ನಲ್ಲಿವೆ. ನೋಡೋಕೆ ಅವು ಬೀಫ್ ಮಾಂಸದಂತೆ ಇವೆ. ಕೆಲವು ಜನರು ಧೈರ್ಯ ಮಾಡಿ ಅದನ್ನ ಟೇಸ್ಟ್ ಮಾಡಿ ಅದು ಬೀಫ್ ಮಾಂಸದಂತೆ ಇದೆ ಎಂದು ಕೂಡ ಹೇಳ್ತಾರೆ. ಆದ್ರೆ ಆ ಮಾಂಸದ ಮುದ್ದೆಗಳು ಆಕಾಶದಿಂದ ಹೇಗೆ ಬಿದ್ದುವು ಎಂಬುದು ಮಾತ್ರ ಯಾರಿಗೂ ಗೊತ್ತಾಗಲ್ಲ. ನಂತರ ಆ ಮಾಂಸವನ್ನು ಪರಿಶೀಲಿಸಿದ ನಂತರ ತಿಳಿದು ಬಂದಿರೋದೇನೆಂದ್ರೆ ಅದು ಸತ್ತು ಹೋಗಿರುವ ಕುದುರೆಯ ಮಾಂಸ ಎಂದು ತಿಳಿದು ಬರುತ್ತೆ. ಆದ್ರೆ ಆ ಮಾಂಸದ ತುಂಡುಗಳು ಆಕಾಶದಿಂದ ಹೇಗೆ ಬಿದ್ದಿವೆ ಎಂಬುದಕ್ಕೆ ಒಂದು ಕಾರಣವನ್ನ ಕೂಡ ಹೇಳ್ತಾರೆ. ಹದ್ದುಗಳು ಸತ್ತು ಹೋಗಿರುವ ಯಾವುದಾದ್ರೂ ಒಂದು ಕುದುರೆಯ ಮಾಂಸವನ್ನ ತಿಂತ ಆಕಾಶದಲ್ಲಿ ಹಾರ್ತಾ ಇರುವಾಗ ಅವು ಈ ಪ್ರದೇಶಕ್ಕೆ ಬಂದ ತಕ್ಷಣ ವಾಮಿಟ್ ಮಾಡಿಕೊಂಡಿವೆ ಎಂದು, ಈ ರೀತಿ ಆ ಮಾಂಸದ ಮುದ್ದೆಗಳು ಮಳೆಯಂತೆ ಭೂಮಿಗೆ ಬಂದಿವೆ ಎಂದು ಹೇಳಿದ್ದಾರೆ. ಆದ್ರೆ ಇದನ್ನ ಕೆಲವು ಜನರು ನಂಬಿದ್ರೆ ಇನ್ನೂ ಕೆಲವು ಜನರು ಮಾತ್ರ ನಂಬಲ್ಲ. ಬಟ್ ಏನೇ ಆದ್ರೂ ಆಕಾಶದಿಂದ ಈ ರೀತಿ ಮಾಂಸ ಬೀಳುವುದು ತುಂಬಾ ವಿಚಿತ್ರ ಅನ್ಸುತ್ತೆ ಅಲ್ವಾ? ನಂಬರ್ 2, ಫಿಶ್ ರೈನ್. ನಮ್ಮ ಭಾರತದಲ್ಲಿ ಆಲಿಕಲ್ಲಿನ ಮಳೆಯನ್ನ ನೋಡಿರ್ತೀವಿ. ಆದ್ರೆ ಈ ರೀತಿ ಮೀನುಗಳು ಬೀಳುವ ಮಳೆಯನ್ನ ಯಾರು ಕೂಡ ನೋಡಿರಲ್ಲ. ಅಷ್ಟೇ ಅಲ್ಲ, ಈ ಮೀನಿನ ಮಳೆಯನ್ನ ನೋಡಿ ಬಹಳಷ್ಟು ಜನ ಆಶ್ಚರ್ಯರಾಗಿದ್ದಾರೆ. ಆದ್ರೆ ಈ ರೀತಿ ಮೀನಿನ ಮಳೆ ಬೀಳುವುದು ಕೇವಲ ಭಾರತದಲ್ಲಿ ಅಷ್ಟೇ ನಡೆದಿಲ್ಲ, ಬೇರೆ ದೇಶಗಳಲ್ಲೂ ಕೂಡ ಈ ಮೀನಿನ ಮಳೆ ಬಹಳಷ್ಟು ಬಾರಿ ಬಿದ್ದಿದೆ. ಹಾಗಾದ್ರೆ ಈ ಮೀನಿನ ಮಳೆ ಬರೋಕೆ ನಿಜವಾದ ಕಾರಣ ಏನು ಅಂದ್ರೆ, ನದಿ ಮತ್ತು ಸಮುದ್ರಗಳಂತಹ ಪ್ರದೇಶಗಳಲ್ಲಿ ಅತಿ ದೊಡ್ಡ ಮತ್ತು ಭಯಂಕರವಾದ ಸುಂಟರ ಗಾಳಿಗಳು ಬರೋದ್ರಿಂದ ಆ ಗಾಳಿಯ ಜೊತೆಗೆ ನೀರು ಮತ್ತು ಆ ನೀರಿನ ಜೊತೆಗೆ ಮೀನುಗಳು ಕೂಡ ಆಕಾಶಕ್ಕೆ ಹೋಗಿ ಸೇರಿಕೊಳ್ಳುತ್ತವೆ. ಸೊ ಯಾವಾಗ ಮತ್ತೆ ಮಳೆ ಬೀಳುತ್ತೋ ಆ ಮಳೆಯ ಜೊತೆಗೆ ಮೀನುಗಳು ಕೂಡ ಕೆಳಗಡೆ ಬೀಳುತ್ತವೆ. ಸೊ ಇದರ ಹಿಂದೆ ಇರುವ ಕಾರಣ ಮಾತ್ರ ಇದೆ. ಸೊ ಇಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಮೀನುಗಳು ಫ್ರೀಯಾಗಿ ಸಿಗ್ತಾ ಇರುವಾಗ ಯಾರು ಬಿಡ್ತಾರೆ ಹೇಳಿ? ಏನೇ ಆದ್ರೂ ಪ್ರಕೃತಿ ಕೆಲವೊಂದು ಬಾರಿ ಇಂತಹ ಅದ್ಭುತಗಳನ್ನ ಸೃಷ್ಟಿಸಿ ಎಲ್ಲರನ್ನೂ ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ನಂಬರ್ 3, ಸ್ಪೈಡರ್ ರೇನ್. ಜಾಸ್ತಿಯಾಗಿ ಬಂದಿರುವ ಮಳೆಯಿಂದ ಪ್ರವಾಹಗಳು ಬಂದಾಗ ಆಸ್ಟ್ರೇಲಿಯಾದಲ್ಲಿರುವ ವಿಕ್ಟೋರಿಯಾ ಎಂಬ ಪ್ರಾಂತ್ಯದಲ್ಲಿ ಕೆಲವು ಸಾವಿರಾರು ಸಂಖ್ಯೆಯಲ್ಲಿ ಈ ಸ್ಪೈಡರ್ಗಳು ಎಲ್ಲಿಂದಲೋ ಬಂದು ಮನುಷ್ಯರ ಮೇಲೆ ದಾಳಿ ಮಾಡಿವೆ. ಅಷ್ಟೇ ಅಲ್ಲ, ನೀರನ್ನ ಬಿಟ್ಟು ಪ್ರತಿಯೊಂದು ಜಾಗವನ್ನು ಕೂಡ ಅವುಗಳ ಬಲೆಯಿಂದ ಈ ರೀತಿ ತಮ್ಮ ಗೂಡುಗಳಾಗಿ ಬದಲಾಯಿಸಿಕೊಂಡು ಬಿಡುತ್ತವೆ. ನೀವೇ ಒಂದ್ಸಲ ಈ ಕ್ಲಿಪ್ ನೋಡಿ. ಆ ಸ್ಪೈಡರ್ಗಳು ತಮ್ಮ ಗೂಡುಗಳನ್ನ ಹೇಗೆ ಒಂದು ಆಕಾಶದ ಮೋಡದಂತೆ ಕಟ್ಟಿಕೊಂಡಿವೆ ಅಂತ. ಇದರಿಂದ ಅಲ್ಲಿರುವ ಜನರು ತುಂಬಾ ಭಯಕ್ಕೆ ಗುರಿಯಾದ್ರೆ ಇನ್ನೂ ಕೆಲವು ಜನರು ಆಶ್ಚರ್ಯಕ್ಕೆ ಗುರಿ ಆಗ್ತಾರೆ. ಈ ರೀತಿ ಆ ಜಾಗವೆಲ್ಲ ಸ್ಪೈಡರ್ ಗಳ ಕಂಟ್ರೋಲ್ಗೆ ಹೋಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವು ಜಾಗಗಳಲ್ಲಾದ್ರೆ ಅವುಗಳ ಬಲೆಯಿಂದ ಗಾಳಿಯಲ್ಲೇ ಒಂದು ಮೋಡದಂತೆ ತಮ್ಮ ಗೂಡನ್ನ ಕಟ್ಟಿಕೊಂಡು ಬಿಡುತ್ತವೆ. ಅಂಡ್ ಇವು ಚಿಕ್ಕ ಸ್ಪೈಡರ್ ಗಳಂತೂ ಅಲ್ಲ. ಒಂದು ವೇಳೆ ಇವುಗಳನ್ನ ತಡವಿದ್ರೆ ಅವು ತಿರುಗಿ ದಾಳಿ ಮಾಡುತ್ತವೆ ಅನ್ನುವಷ್ಟು ದೊಡ್ಡದಾಗಿರುತ್ತವೆ. ಅದಕ್ಕಾಗಿಯೇ ಅವುಗಳ ತಂಟೆಗೆ ಯಾರು ಕೂಡ ಹೋಗಲ್ಲ. ಬಟ್ ಏನೇ ಆದ್ರೂ ಈ ರೀತಿ ಆಕಾಶದಲ್ಲಿ ಬಲೆಯನ್ನ ನಿರ್ಮಿಸ್ತಾ ಇರುವುದು ನೋಡುವವರಿಗೆ ಮಾತ್ರ ತುಂಬಾ ಭಯವಾದ್ರೆ ಇನ್ನೂ ಕೆಲವು ಜನರಿಗೆ ವಿಚಿತ್ರ ಅನ್ಸುತ್ತೆ. ನಂಬರ್ 4, ಸ್ಟೋನ್ ರೇನ್. ಇಟಲಿಯಲ್ಲಿರುವ ಸಿಸಿಲಿಯಲ್ಲಿ 2021ರಲ್ಲಿ ಮಳೆಯ ಬದಲಾಗಿ ಆಕಾಶದಿಂದ ಕಲ್ಲುಗಳು ಬಿದ್ದಿವೆ. ಇದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿರುವ ಒಂದು ಜ್ವಾಲಾಮುಖಿ ಒಡೆದು ಹೋಗೋದ್ರಿಂದ ಈ ರೀತಿ ಆ ರಾತ್ರಿ ಪೂರ್ತಿ ಆ ಪ್ರದೇಶದಲ್ಲಿ ಬೂದಿ ಮತ್ತು ಕಲ್ಲುಗಳು ಬೀಳ್ತಾನೆ ಇದ್ವು. ಆದ್ರೆ ಅಲ್ಲಿರುವ ಜನರು ಮಾತ್ರ ಈ ರೀತಿ ಆಕಾಶದಿಂದ ಕಲ್ಲುಗಳು ಬೀಳೋದನ್ನ ನೋಡಿ ತುಂಬಾ ಭಯಪಡ್ತಾರೆ. ಇನ್ನೂ ಕೆಲವು ಜನರು ಆಶ್ಚರ್ಯಕ್ಕೆ ಗುರಿ ಆಗ್ತಾರೆ. ಸೊ ಇಷ್ಟು ಭಯಂಕರವಾಗಿ ಕಲ್ಲುಗಳು ಬಿದ್ದಾಗ ಅಲ್ಲಿ ಯಾರು ಕೂಡ ಇಲ್ಲದೆ ಇರುವುದು ಅದೃಷ್ಟ ಅಂತಾನೆ ಹೇಳ್ಬೋದು. ಆದ್ರೆ ಅವರ ವಸ್ತುಗಳು ಮಾತ್ರ ಬಹಳಷ್ಟು ಡ್ಯಾಮೇಜ್ ಆಗಿವೆ. ಈ ರೀತಿ ಅದನ್ನ ಕ್ಲೀನ್ ಮಾಡಿಕೊಳ್ಳೋಕೆ ಅಲ್ಲಿನ ಜನರಿಗೆ ಸರಿಸುಮಾರು 4 ರಿಂದ 5 ದಿನಗಳ ಸಮಯ ಹಿಡಿದಿದೆ. ಅಷ್ಟೇ ಅಲ್ಲ, ಅಲ್ಲಿರುವ ನೆಲ ಕೂಡ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಬೂದಿಯಿಂದ ಮುಚ್ಚಿಕೊಂಡು ಬಿಡುತ್ತೆ. ನಂಬರ್ 5, ಫಾಲಿಂಗ್ ಇಗ್ವಾನಾಸ್. ಒಂದು ಹಲ್ಲಿ ಆಕಾಶದಿಂದ ಸಡನ್ ಆಗಿ ಬಿದ್ರೆ ಹೇಗನ್ಸುತ್ತೆ? ತುಂಬಾ ವಿಚಿತ್ರವಾಗಿರುತ್ತಲ್ವಾ? ಹೌದು, ನಿಜವಾಗ್ಲೂ ಈ ರೀತಿ ಕೆಲವು ಸಾವಿರಾರು ಸಂಖ್ಯೆಯಲ್ಲಿ ಇಗ್ವಾನಾಗಳು ಫ್ಲೋರಿಡಾದಲ್ಲಿ ಕೆಳಗಡೆ ಬಿದ್ದಿವೆ. ಆದ್ರೆ ಆಕಾಶದಿಂದ ಅಲ್ಲ, ಈ ಮರಗಿಡಗಳ ಕೊಂಬೆಗಳ ಮೇಲಿಂದ. ಹಾಗಾದ್ರೆ ಈ ರೀತಿ ಯಾಕೆ ನಡೆಯುತ್ತೆ ಅಂದ್ರೆ ವಾತಾವರಣದಲ್ಲಿ ಬರುವ ಬದಲಾವಣೆಯ ಕಾರಣದಿಂದ. -°C ವಾತಾವರಣ ಬದಲಾದಾಗ ಅವುಗಳ ದೇಹ ಫ್ರೀಸ್ ಆಗಿ ಇಂತಹ ಘಟನೆ ನಡೆದಿದೆ. ಬಟ್ ಇಲ್ಲಿ ವಿಚಿತ್ರ ಏನು ಅಂದ್ರೆ ಇವು ಸತ್ತು ಹೋಗಿಲ್ಲ. ಯಾಕೆಂದ್ರೆ
ಅವುಗಳ ರಕ್ತ ಕೂಡ ತಂಪು ರಕ್ತದಿಂದ ಕೂಡಿರುತ್ತೆ. ಸೊ ಮತ್ತೆ ಯಾವಾಗ ಟೆಂಪರೇಚರ್ ನಾರ್ಮಲ್ ಸ್ಥಿತಿಗೆ ಬರುತ್ತೋ ಆಗ ಮತ್ತೆ ಅವು ನಾರ್ಮಲ್ ಆಗಿ ಎದ್ದು ಓಡಾಡುತ್ತವೆ. ಈ ಇಗ್ವಾನಗಳ ದೇಹ ಎಂಬುದು ಸ್ಟಿಫ್ ಮಸಲ್ ಕಂಟ್ರೋಲ್ ನಿಂದ ತಯಾರಾಗಿರುತ್ತೆ. ಒಂದು ವೇಳೆ ಅವು ಸತ್ತು ಹೋಗಿವೆ ಅಂತ ಅನ್ಕೊಂಡು ಅವುಗಳನ್ನ ಹಿಡಿದುಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಸಡನ್ ಆಗಿ ದಾಳಿ ಮಾಡುವ ಅವಕಾಶವೂ ಕೂಡ ಇರುತ್ತೆ. ಬಟ್ ಏನೇ ಆದ್ರೂ ಕೆಲವು ಸಾವಿರಾರು ಸಂಖ್ಯೆಯಲ್ಲಿ ಈ ರೀತಿ ಇಗ್ವಾನಗಳು ಒಂದೇ ಸಲ ಮರಗಳ ಮೇಲಿಂದ ಬೀಳುವುದು ಅಲ್ಲಿನ ಜನರಿಗೆ ತುಂಬಾ ಆಶ್ಚರ್ಯವನ್ನ ಉಂಟು ಮಾಡಿದೆ. ನಂಬರ್ 6 ಲೋಕಸ್ಟ್. 2020ರಲ್ಲಿ ಎರಡು ಭಯಂಕರವಾದ ಪರಿಸ್ಥಿತಿಗಳನ್ನ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ಕೂಡ ಎದುರಿಸಿದ್ದಾರೆ. ಅವುಗಳಲ್ಲಿ ಕೋವಿಡ್-19 ಒಂದಾದ್ರೆ ಎರಡನೆಯದ್ದು ಈ ಲೋಕಸ್ಟ್. ಬೇರೆ ದೇಶಗಳೆಲ್ಲ ಈ ಕೋವಿಡ್-19 ಜೊತೆ ಹೋರಾಡ್ತಾ ಇದ್ರೆ ಈಸ್ಟ್ ಆಫ್ರಿಕಾ ಮಾತ್ರ ಕೋವಿಡ್-19 ಜೊತೆಗೆ ಈ ಲೋಕಸ್ಟ್ ಗಳು ಮಾಡುವ ದಾಳಿಗಳ ಜೊತೆ ಕೂಡ ಹೋರಾಡಿದ್ದಾರೆ. ಕೋವಿಡ್ ಕಾರಣದಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಕುಳಿತುಕೊಂಡ್ರೆ ಈ ಲೋಕಸ್ಟ್ ಗಳು ಮಾತ್ರ ರೈತರು ಬೆಳೆದಿರುವ ಬೆಳೆಯನ್ನೆಲ್ಲ ತಿಂದು ಸರ್ವನಾಶ ಮಾಡಿಬಿಟ್ಟಿವೆ. ಸಸಿಗಳನ್ನ, ಹೂಗಳನ್ನ, ಕಾಯಿಗಳನ್ನ ಈ ರೀತಿ ಎಲ್ಲವನ್ನು ತಿಂದು ಆ ರೈತರಿಗೆ ಬಹಳಷ್ಟು ನಷ್ಟವನ್ನ ಉಂಟು ಮಾಡಿವೆ. ಪ್ರಕೃತಿ ಅವರಿಗೆ ಪನಿಷ್ಮೆಂಟ್ ಕೊಟ್ಟಂತೆ ಒಂದೇ ಸಲ ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಮಿಡತೆಗಳು ಸಡನ್ ಆಗಿ ದಾಳಿ ಮಾಡಿವೆ. ಇಲ್ಲಿರುವ ರೈತರು ಅವುಗಳನ್ನ ಕಾಪಾಡಿಕೊಳ್ಳಬೇಕು ಎಂದು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿರುವ ಮಿಡತೆಗಳನ್ನ ಅವರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಮನೆಯ ಒಳಗಡೆ ಕೂಡ ಬಂದು ನಿದ್ದೆ ಇಲ್ಲದ ಹಾಗೆ ಮಾಡಿವೆ. ಇದೇ ಅಲ್ಲದೆ ಈ ಆಫ್ರಿಕಾದಿಂದ ಈ ಮಿಡತೆಗಳು ಬೇರೆ ದೇಶಗಳಿಗೂ ಕೂಡ ಸ್ಪ್ರೆಡ್ ಆಗಿ ಕೊನೆಗೆ ನಮ್ಮ ಭಾರತಕ್ಕೂ ಕೂಡ ಬಂದಿವೆ. ಹಾಗಾದ್ರೆ ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಮಿಡತೆಗಳು ಎಲ್ಲಿಂದ ಬಂದುವು ಅಂದ್ರೆ ಮರುಭೂಮಿ ಪ್ರದೇಶದಿಂದ. ಹೌದು, ಮರುಭೂಮಿ ಪ್ರದೇಶದಲ್ಲಿ ಒಂದು ವೇಳೆ ಮಳೆ ಬಂದ್ರೆ ಈ ಮಿಡತೆಗಳು ಅಲ್ಲಿಂದ ಬೇರೆ ಪ್ರದೇಶಕ್ಕೆ ಈ ರೀತಿ ವಲಸೆ ಬರುತ್ತವೆ ಎಂದು ಹೇಳ್ತಾ ಇದ್ದಾರೆ. ಬಟ್ ಏನೇ ಆದ್ರೂ ಈ ರೀತಿ ಬಂದ್ರೆ ಮಾತ್ರ ರೈತರಿಗೆ ಬಹಳಷ್ಟು ನಷ್ಟ ಉಂಟಾಗುತ್ತೆ ಅಂತ ಹೇಳ್ಬೋದು. ನಂಬರ್ 7 ಉಟಾ ಫಿಶ್ ಡ್ರಾಪ್. ಇದನ್ನ ನೋಡಿ ಬಹಳಷ್ಟು ಜನ ಈ ವಿಮಾನದಲ್ಲಿ ಯಾವುದೋ ಒಂದು ಡೋರ್ ಓಪನ್ ಆಗಿ ಇಂತಹ ಘಟನೆ ನಡೆದಿರುತ್ತೆ ಅಂತ ಬಹಳಷ್ಟು ಜನರಿಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ನೀವು ನೋಡುವ ಮೀನಿನ ಮಳೆಯನ್ನ ಬೇಕು ಅಂತಾನೆ ಸುರಿಸಿದ್ದಾರೆ. ಯಾಕೆಂದ್ರೆ ಮೀನುಗಳ ಸಂಖ್ಯೆಯನ್ನ ಹೆಚ್ಚು ಮಾಡೋಕೆ US ಸ್ಟೇಟ್ ನಲ್ಲಿರುವ ಉಟಾದಲ್ಲಿ ಕೆಲವು ಲಕ್ಷಾಂತರ ಸಂಖ್ಯೆಯಲ್ಲಿ ಮೀನುಗಳನ್ನ ವಿಮಾನಗಳ ಮೂಲಕ ನದಿಗಳಿಗೆ ಬಿಡ್ತಾ ಇದ್ದಾರೆ. ಹಾಗಾದ್ರೆ ಈ ವಿಮಾನಗಳ ಮೂಲಕ ಮೀನುಗಳನ್ನ ಯಾಕೆ ಬಿಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವ ನದಿಗಳು ಮತ್ತು ಕಾಡಿನ ಪ್ರದೇಶಗಳ ಕಾರಣದಿಂದ ದಾರಿ ಎಂಬುದು ಸರಿಯಾಗಿರಲ್ಲ. ಇದರಿಂದ ಬಹಳಷ್ಟು ಸಮಯ ಹಿಡಿಯುತ್ತೆ. ಅದೇ ಈ ವಿಮಾನಗಳ ಮೂಲಕ ಆದ್ರೆ ಕೇವಲ ಕೆಲವೇ ಗಂಟೆಗಳಲ್ಲಿ ತುಂಬಾ ಸುಲಭವಾಗಿ ಕೆಲಸ ಮುಗಿದು ಬಿಡುತ್ತೆ. ಈ ಫಿಶ್ ಡ್ರಾಪಿಂಗ್ ಮಾಡುವಾಗ ಆ ಮೀನುಗಳಿಗೆ ಏನಾದ್ರೂ ಅಪಾಯ ಉಂಟಾಗುತ್ತಾ ಎಂಬ ಡೌಟ್ ಕೂಡ ಬಹಳಷ್ಟು ಜನರಲ್ಲಿ ಬರುತ್ತೆ. ಆದ್ರೆ ಇವರು ಪರ್ಫೆಕ್ಟ್ ಆಗಿ ಅವು ನದಿಗಳಲ್ಲಿ ಬೀಳುವ ಹಾಗೆ ಡೋರ್ ಓಪನ್ ಮಾಡಿ ಹಾಕ್ತಾರೆ. ಬಟ್ ಏನೇ ಆದ್ರೂ ಇಂತಹ ಕ್ಲಿಪ್ಸ್ ಗಳನ್ನ ನೋಡಿದಾಗ ಬಹಳಷ್ಟು ಜನ ವಿಮಾನದಿಂದ ಮೀನುಗಳು ಬೀಳ್ತಾ ಇರುವುದನ್ನ ನೋಡಿದ್ರೆ ಖಂಡಿತ ಆಶ್ಚರ್ಯರಾಗ್ತಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 8 ಸ್ನೇಕ್ ರೇನ್. ನದಿಗಳಲ್ಲಿ ಮತ್ತು ಸಮುದ್ರಗಳಲ್ಲಿ ಹಾವಿನಂತೆ ಕಾಣಿಸುವ ಒಂದು ಮೀನಿದೆ. ಅದರ ಹೆಸರೇ ಈಲ್ ಫಿಶ್. ಇದು ನೋಡೋಕೆ ಸೇಮ್ ಒಂದು ಹಾವಿನಂತೆ ಇರುತ್ತೆ. ಒಂದ್ಸಲ ಒಂದು ಹೈವೇ ಮೇಲೆ ಹೋಗ್ತಾ ಇರುವ ಟ್ರಕ್ ಆಕ್ಸಿಡೆಂಟ್ ಗೆ ಗುರಿಯಾಗೋದ್ರಿಂದ ಆ ಟ್ರಕ್ ನಲ್ಲಿರುವ ಈಲ್ ಫಿಶ್ ಗಳೆಲ್ಲ ಈ ರೀತಿ ರೋಡ್ ಗಳ ಮೇಲೆ ಬಂದು ಬೀಳುತ್ತವೆ. ಈ ಘಟನೆಯನ್ನ ನೋಡಿ ಅಲ್ಲಿರುವ ಜನರು ಇವೆಲ್ಲವೂ ಹಾವುಗಳು ಎಂದು ಭಾವಿಸಿ ಬಹಳಷ್ಟು ಜನ ಭಯಪಡ್ತಾರೆ. ಆದ್ರೆ ಅವು ಈಲ್ ಫಿಶ್ ಗಳು. ಇವು ಮನುಷ್ಯರಿಗೆ ಯಾವುದೇ ರೀತಿಯ ಅಪಾಯವನ್ನು ಉಂಟು ಮಾಡಲ್ಲ. ಆದ್ರೆ ಈ ವಿಡಿಯೋ ಕ್ಲಿಪ್ ಮಾತ್ರ ಭಯಂಕರವಾಗಿ ವೈರಲ್ ಆಗಿ ಇದನ್ನ ನೋಡಿದವರು ನಿಜವಾಗ್ಲೂ ಇವು ಹಾವುಗಳು ಅಂತ ಅಂದುಕೊಂಡಿದ್ದಾರೆ. ನಂಬರ್ 9 ಫ್ರಾಗ್ ರೇನ್. ಫ್ಲೋರಿಡಾದಲ್ಲಿರುವ ಒಂದು ಲೇಕ್ ಹತ್ರ ಈ ಟ್ಯಾಡ್ಪಾಲ್ ಗಳನ್ನ ನೋಡ್ತಾ ಇದ್ರೆ ಈ ಜಾಗದಲ್ಲಿ ಟ್ಯಾಡ್ಪಾಲ್ ಮಳೆ ಬಿದ್ದಿರಬಹುದು ಅಂತ ಅನ್ಸುತ್ತೆ. ಅಲ್ಲಿರುವ ಜನರು ಇಷ್ಟು ಲಕ್ಷಾಂತರ ಟ್ಯಾಡ್ಪಾಲ್ ಗಳನ್ನ ನೋಡಿ ತುಂಬಾ ಆಶ್ಚರ್ಯ ಕೂಡ ಆಗ್ತಾರೆ. ನಮ್ಮ ಭಾರತದಲ್ಲಿ ಆದ್ರೆ ಈ ಕಪ್ಪೆಗಳನ್ನ ನೋಡಿದ್ರೇನೆ ಬಹಳಷ್ಟು ಜನ ಭಯದಿಂದ ಕೂಡಿರುವ ಒಂದು ವಿಚಿತ್ರವಾದ ಅನುಭವಕ್ಕೆ ಗುರಿ ಆಗ್ತಾರೆ. ಅಂತದ್ದು ಈ ಫಾರಿನ್ ಕಂಟ್ರಿಯವರು ಯಾವುದೇ ರೀತಿಯ ಭಯವಿಲ್ಲದೆ ಇಷ್ಟು ಈಸಿಯಾಗಿ ಅವುಗಳನ್ನ ಹಿಡಿದುಕೊಳ್ತಾರೆ. ಅಷ್ಟೇ ಅಲ್ಲ, ಇಂತಹ ಕಪ್ಪೆಗಳನ್ನ ಸಾಕು ಪ್ರಾಣಿಯಂತೆ ಕೂಡ ಸಾಕ್ತಾ ಇರ್ತಾರೆ. ಬಟ್ ಏನೇ ಆದ್ರೂ ಇಷ್ಟು ಜಾಸ್ತಿ ಸಂಖ್ಯೆಯಲ್ಲಿರುವ ಟ್ಯಾಡ್ಪಾಲ್ ಗಳನ್ನ ನೋಡಿದ್ರೆ ಯಾರಿಗೇ ಆಗ್ಲಿ ಸ್ವಲ್ಪ ಭಯ ಮತ್ತು ತುಂಬಾ ವಿಚಿತ್ರ ಅನ್ಸುತ್ತೆ. ನಂಬರ್ 10 ಬ್ಯಾಟ್ಸ್ ವಿತ್ ಬಾಯ್ಲಿಂಗ್ ಬ್ರೈನ್. ಬಿಸಿಯಿಂದಿರುವ ಮೆದುಳಿನಿಂದ ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿರುವ ಬಾವಲಿಗಳು ಸಡನ್ ಆಗಿ ಈ ರೀತಿ ಆಕಾಶದಲ್ಲಿ ಹಾರಲು ಶುರು ಮಾಡುತ್ತವೆ. ವಾತಾವರಣದಲ್ಲಿ ಬಂದಿರುವ ಉಷ್ಣತೆಯ ಕಾರಣದಿಂದ ಇವುಗಳ ಮೆದುಳು ಬಿಸಿಯಾಗಿ ಇವೆಲ್ಲವೂ ಆ ಪ್ರಾಂತ್ಯದಿಂದ ಬೇರೆ ಪ್ರಾಂತ್ಯಕ್ಕೆ ಹೋಗೋಕೆ ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿರುವ ಬಾವಲಿಗಳು ಸಡನ್ ಆಗಿ ಹೊರಗಡೆ ಬರುತ್ತವೆ. 2018ರಲ್ಲಿ ಆಸ್ಟ್ರೇಲಿಯಾದಲ್ಲಿರುವ ಸಿಡ್ನಿಯಲ್ಲಿ ಅಲ್ಲಿನ ಟೆಂಪರೇಚರ್ 113 ಡಿಗ್ರಿ ಫ್ಯಾರನ್ ಹೀಟ್ ಗೆ ರೀಚ್ ಆಗೋದ್ರಿಂದ ಅಷ್ಟೊಂದು ಬಿಸಿ ವಾತಾವರಣವನ್ನ ಈ ಬಾವಲಿಗಳಿಗೆ ತಡೆದುಕೊಳ್ಳಲು
ತಡೆದುಕೊಳ್ಳೋಕಾಗದೆ ಬಹಳಷ್ಟು ಸಂಖ್ಯೆಯಲ್ಲಿ ಸತ್ತು ಹೋಗುತ್ತವೆ ಕೂಡ. ಇನ್ನು ಕೆಲವು ಬಾವಲಿಗಳು ಮರಗಿಡಗಳಿಗೆ ಈ ರೀತಿ ನೇತಾಡ್ತಾ ನರಕವನ್ನ ನೋಡುತ್ತವೆ. ಬಹಳಷ್ಟು ಜನ ಆನಿಮಲ್ ರೆಸ್ಕ್ಯೂ ಟೀಮ್ ನವರು ಇವುಗಳನ್ನ ರಕ್ಷಿಸೋಕೆ ಬಹಳಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಎಲ್ಲಿ ನೋಡಿದ್ರೂ ಕೂಡ ಇವು ಸತ್ತು ಹೋಗಿ ಕಾಣಿಸಿಕೊಳ್ಳುತ್ತವೆ. ಈ ರೀತಿ ಆ ಶೆಕೆಯನ್ನ ತಡೆದುಕೊಳ್ಳೋಕಾಗದೆ ಆ ಬಾವಲಿಗಳೆಲ್ಲ ಆ ಪ್ರದೇಶವನ್ನ ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುತ್ತವೆ. ಆದ್ರೆ ಈ ರೀತಿ ಕೆಲವು ಲಕ್ಷಾಂತರ ಸಂಖ್ಯೆಯಲ್ಲಿ ಬಾವಲಿಗಳು ಆಕಾಶದಲ್ಲಿ ಹಾರ್ತಾ ಇರುವುದನ್ನ ನೋಡಿದ್ರೆ ಯಾರಿಗೇ ಆಗ್ಲಿ ತುಂಬಾ ವಿಚಿತ್ರವಾಗಿ ಮತ್ತು ಸ್ವಲ್ಪ ಭಯ ಕೂಡ ಆಗುತ್ತೆ. ಹಾಗಾದ್ರೆ ಈ ವಿಚಿತ್ರವಾದ ಘಟನೆಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂಡ್ ಇವುಗಳಲ್ಲಿ ನೀವು ಯಾವ ಘಟನೆಯನ್ನ ನೋಡಿದೀರಾ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.